ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಮದುವೆ ಆಗಿ 1 ವರ್ಷ ಆಗಿದೆ ಅಥವಾ 35 ವರ್ಷ ದಾಟಿದೆ, ಮದುವೆ ಆಗಿ 6 ತಿಂಗಳಾಗಿದೆ, ಆಕ್ಟಿವ್ ಆಗಿ ನೀವು ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ದೀರಾ, ಆದ್ರೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅನ್ನೋದಾದ್ರೆ ಆವಾಗ ನೀವು ಟ್ರೀಟ್ಮೆಂಟ್ನ ಪರಿಗಣಿಸಬೇಕಾಗಿ ಬರುತ್ತೆ. ಓಕೆನಾ? ಈ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಯಾವ್ಯಾವ ಚಿಕಿತ್ಸಾ ಆಪ್ಷನ್ಸ್ ಅವೈಲಬಲ್ ಇದೆ ಅನ್ನೋದನ್ನ ನೋಡೋಣ. ಓಕೆನಾ? ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹದ್ದು ಓವುಲೇಷನ್ ಇಂಡಕ್ಷನ್. ಇದು ಬಹಳ ಒಂದು ಸಿಂಪಲ್ ಪ್ರೊಸೀಜರ್ ಆಗಿರುತ್ತೆ. ಓಕೆನಾ? ಓವುಲೇಷನ್ ಅಂತ ಅಂದ್ರೆ ಎಗ್ ಬಿಡುಗಡೆಗೊಳ್ಳಲು ನಾವು ಟ್ಯಾಬ್ಲೆಟ್ಸ್ ಮುಖಾಂತರ ಅಥವಾ ಇಂಜೆಕ್ಷನ್ಸ್ ಮುಖಾಂತರ ಆ ಎಗ್ ರಿಲೀಸ್ ಆಗೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಇದು ಯಾರ್ಯಾರಿಗೆ ಅಂತ ಅಂದ್ರೆ, ಈಗ ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ ಅಥವಾ PCOS ಇರುತ್ತೆ. ಅಂದ್ರೆ ಎಗ್ಸ್ ಇರುತ್ತೆ, ಓವರೀಸ್ ಅಲ್ಲಿ ಎಗ್ಸ್ ಇರುತ್ತೆ, ಆದ್ರೆ ಅದು ಒಂದು ನಿರ್ದಿಷ್ಟವಾದ ಸೈಜ್ನ ಅದು ರೀಚ್ ಆಗ್ತಿರಲ್ಲ, ಎಗ್ಗು ಬಿಡುಗಡೆಗೊಳ್ತಾ ಇರಲ್ಲ ಅನ್ನೋರಿಗೆ. ಮತ್ತೆ ಇನ್ನು ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅವರಿಗೆ ಯಾವಾಗ ಓವುಲೇಷನ್ ಆಗ್ತಿದೆ ಅನ್ನೋದು ಗೊತ್ತಿರಲ್ಲ. ಮತ್ತೆ ಟೈಮ್ಲಿ ಇಂಟರ್ಕೋರ್ಸ್ ಅಂದ್ರೆ ಆ ಓವುಲೇಷನ್ ನಡೆಯತಕ್ಕಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ದೈಹಿಕ ಸಂಪರ್ಕನ ಇಟ್ಕೊಂಡ್ರೆ ಚಾನ್ಸಸ್ ಹೆಚ್ಚಿರುತ್ತೆ. ಬಟ್ ಈಗ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ರೆ ಅಥವಾ ಎಗ್ಗೆ ಬಿಡುಗಡೆಗೊಳ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ನಿಲ್ತಾ ಇರಲ್ಲ. ಸೊ ಈ ಕಾರಣಕ್ಕೆ ನಾವು ಓವುಲೇಷನ್ ಇಂಡಕ್ಷನ್ ಅನ್ನೋದನ್ನ ಇದು ಫಸ್ಟ್ ಬೇಸಿಕ್ ಪ್ರೊಸೀಜರ್ ಆಗಿರುತ್ತೆ. ಓಕೆನಾ? ಇದ್ರಲ್ಲಿ ಏನು ಅಂತ ಅಂದ್ರೆ, ನಿಮ್ಗೆ ಪೀರಿಯಡ್ಸ್ ಆದಂತಹ 3ನೇ ದಿನಕ್ಕೆ ನಾವು ಕರಿತೀವಿ. ಈ 3ನೇ ದಿನದಿಂದ ನೆಕ್ಸ್ಟ್ 5 ಡೇಸ್ ಅಥವಾ 7 ಡೇಸ್ ಅಥವಾ ಕೆಲವೊಬ್ಬರಿಗೆ 9 or 10 ಡೇಸ್ ಕೂಡ ಟ್ಯಾಬ್ಲೆಟ್ಸ್ನ ಅವಶ್ಯಕತೆ ಬೀಳುತ್ತೆ. ಓಕೆನಾ? ಈ ಟ್ಯಾಬ್ಲೆಟ್ಸ್ ಏನ್ ಮಾಡುತ್ತೆ, ಓವರಿಯಲ್ಲಿ ಇರ್ತಕ್ಕಂಥ ಎಗ್ ಏನಿದೆ ಈ ಎಗ್ ಸೈಜ್ನ ಇನ್ಕ್ರೀಸ್ ಮಾಡುತ್ತೆ, ಎಗ್ ಸೈಜ್ನ ಹೆಚ್ಚು ಮಾಡಿ ಒಂದು ನಿಮ್ಮ ಎಗ್ ಸೈಜು ಒಂದು 18ರಿಂದ 20 mm ರೀಚ್ ಆದಾಗ ನಾವು ಸ್ಕ್ಯಾನ್ ಮುಖಾಂತರ ಇದನ್ನ ಮಾನಿಟರ್ ಮಾಡ್ಕೋತೀವಿ. ಅಂತ ಅಂದ್ರೆ ನೀವು ಪೀರಿಯಡ್ಸ್ ಆದಂತ 9ನೇ ದಿನ, 11ನೇ ದಿನ ಅಥವಾ 14ನೇ ದಿನ ಹೀಗೆ ಬರೋದಕ್ಕೆ ಹೇಳ್ತೀವಿ. ಯಾಕೆ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಅಥವಾ ಡೋಸೇಜ್ ಚೆನ್ನಾಗಿ ನಿಮ್ಗೆ ವರ್ಕ್ ಆಗಿದ್ಯಾ ಅಂತ ನೋಡೋದಕ್ಕೆ. ಒನ್ಸ್ ಅದು ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದಾದ್ರೆ ಓವರೀಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಎಗ್ ಅಥವಾ ಒಂದು ಅಂಡಾಣುನಾದ್ರೂ ಒಂದು ಸ್ಪೆಸಿಫಿಕ್ ಸೈಜ್ಗೆ ಅದು ರೀಚ್ ಆಗುತ್ತೆ. ಈಗ ದೊಡ್ಡದಾದಂತಹ ಎಗ್ ಟೈಮಲ್ಲೇನೆ ನಾವು ಒಂದು ಇಂಜೆಕ್ಷನ್ ನ ಕೊಡ್ತೀವಿ, ಅಂದ್ರೆ ಟ್ರಿಗರ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಈ ಇಂಜೆಕ್ಷನ್ ಆ ಎಗ್ ಏನಿರುತ್ತೆ ಅದನ್ನ ರಪ್ಚರ್ ಆಗೋದಿಕ್ಕೆ, ಒಡೆಯೋದಿಕ್ಕೆ ಸಹಾಯ ಮಾಡಿ ಓವುಲೇಷನ್ ಉಂಟಾಗುತ್ತೆ. ಈ ಓವುಲೇಷನ್ ಉಂಟಾಗೋ ದಿನಾನೇನೆ ನಿಮ್ಮ ಹಸ್ಬೆಂಡ್ ಜೊತೆ ದೈಹಿಕ ಸಂಪರ್ಕನ ಇಟ್ಕೊಳ್ಳೋದಿಕ್ಕೆ ಹೇಳ್ತೀವಿ. ಓಕೆನಾ? ಸೊ ಈ ಅಂತ ಒಂದು ಟ್ರಿಗರ್ ಇಂಜೆಕ್ಷನ್ ಕೊಟ್ಟಾದ ನಂತರ ನೀವು ಸೇರಿದ ನಂತರ ಒಂದು 14 ದಿನ ಅಥವಾ 2 ವಾರ ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಅಗೇನ್ ಈ ಮಧ್ಯದಲ್ಲಿ ನಿಮಗೆ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟೇಷನ್ ಸಹ, ಯಾಕಂದ್ರೆ ಲ್ಯೂಟಿಯಲ್ ಫೇಸ್ ಡಿಫೆಕ್ಟ್ ಆಗಬಾರ್ದು, ಪ್ರೊಜೆಸ್ಟ್ರಾನ್ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊರತೆ ಉಂಟಾಗಬಾರ್ದು ಅಂತ ಹೇಳಿ ಎಕ್ಸ್ಟ್ರಾ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟೇಷನ್ ಸಹ ಕೊಡ್ಬೋದಾಗಿರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಓಕೆ ಮೇಡಮ್, ಈಗ ಟ್ಯಾಬ್ಲೆಟ್ಸ್ನ ಕೊಟ್ರಿ, 13-14ನೇ ದಿನಕ್ಕೆ ನೋಡಿದ್ರಿ, ಸೈಜು ಇನ್ಕ್ರೀಸ್ ಆಗಿಲ್ಲ, ಎಗ್ಸ್ ದೊಡ್ಡದಾಗಿಲ್ಲ ಅಂತಂದ್ರೆ ಮುಂದೇನು ಅಂತ. ಸೊ ಈ ರೀತಿ ಇರೋರಿಗೆ ಕೆಲವೊಬ್ಬರಿಗೆ ನೀವು ಅರ್ಲಿಯರ್ 8-9 ಡೇಸ್ಗೆ ಬಂದಾಗ ಸೈಜ್ ಇನ್ಕ್ರೀಸ್ ಆಗಿಲ್ಲ ಅಂತಂದ್ರೆ ಇಂಜೆಕ್ಷನ್ಸ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೈಕಲ್ಸ್, ತದನಂತರದ ಸೈಕಲ್ಸ್, ಮೆನ್ಸ್ಟ್ರುವಲ್ ಸೈಕಲ್ಸ್ ಏನಿರುತ್ತೆ ಅದರಲ್ಲಿ ಡೋಸೇಜ್ ಅನ್ನೋದನ್ನ ಹೆಚ್ಚಳ ಮಾಡ್ತೀವಿ. ಇಲ್ಲ ಅಂತಂದ್ರೆ ಟ್ಯಾಬ್ಲೆಟ್ಸ್ನು ಸಹ ಬದಲಾವಣೆ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕೆಲವೊಬ್ಬರಿಗೆ ಇಂಜೆಕ್ಷನ್ಸ್ನ ಅವಶ್ಯಕತೆನೂ ಸಹ ಬೀಳುತ್ತೆ. ಓಕೆನಾ? ಇದನ್ನ ಒಂದು ಓವುಲೇಷನ್ ಇಂಡಕ್ಷನ್ನ ಎಷ್ಟು ಸಲ ನಾವು ತಗೋಬಹುದು, ಎಷ್ಟು ತಿಂಗಳು ತಗೋಬಹುದು ಅಂತ ನೋಡಿ. ಇದನ್ನ ಈ ಓವುಲೇಷನ್ ಇಂಡಕ್ಷನ್ ಅನ್ನೋದನ್ನ ನೀವು ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಪ್ರೆಗ್ನೆನ್ಸಿ ನಿಲ್ಲತಕ್ಕಂಕನು ಕೊಡಲಿಕ್ಕೆ ಬರಲ್ಲ. ಯಾಕಂತಂದ್ರೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ಒಂದು ಮ್ಯಾಕ್ಸಿಮಮ್ 6 ಸಲ ಇದನ್ನ ಕೊಡ್ಬೋದಾಗಿರುತ್ತೆ. ಓಕೆನಾ? ಈಗ ಓಕೆ, ಒಂದು 2-3 ಸಲ ನೀವು ಟ್ರೈ ಮಾಡಿದ್ರಿ, ಎಗ್ ಸೈಜನು ಚೆನ್ನಾಗಿ ಬಂತು, ರಪ್ಚರ್ ಆಗೋದಕ್ಕೂ ಇಂಜೆಕ್ಷನ್ ಕೊಟ್ಟರು, ನಿಮ್ಮ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸ್ ಕೂಡ ಚೆನ್ನಾಗಿತ್ತು, ಬಟ್ ಆದ್ರೂ ಯಾಕೆ ಪ್ರೆಗ್ನೆನ್ಸಿ ನಿಲ್ತಿಲ್ಲ, ಮುಂದೇನು ಅಂತ ಅಂದ್ರೆ, ಈ ರೀತಿಯಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಗೆ ಗರ್ಭನಾಳದ ಪೇಟೆನ್ಸಿ ಹೇಗಿದೆ, ಫಾಲಪಿಯನ್ ಟ್ಯೂಬ್ ಹೇಗಿದೆ ಅನ್ನೋದನ್ನ ನೋಡ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಮಗು ಆಗ್ಬೇಕು ಅಂತಂದ್ರೆ ಆ ಎಗ್ ಏನ್ ರಿಲೀಸ್ ಆಗಿರುತ್ತಲ್ಲ ಓವರೀಸ್ ಇಂದ, ಅದು ಗರ್ಭನಾಳದಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ. ಈ ಟೈಮ್ನಲ್ಲೇ ಸ್ಪರ್ಮ್
ಕೆಳಗಡೆಯಿಂದ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಸೇರಿದಾಗ ಸ್ಪರ್ಮ್ ಕೆಳಗಡೆಯಿಂದ ಈಜ್ಕೊಂಡೋಗಿ ಯೂಟ್ರೈನ್ ಕ್ಯಾವಿಟಿ ಮುಖಾಂತರ ಗರ್ಭನಾಳದ ಒಳಗಡೆ ಹೋಗಿ ಆ ಎಗ್ನ ಫರ್ಟಿಲೈಸ್ ಮಾಡಬೇಕು. ಆವಾಗ್ಲೇನೆ ಮುಂದಿನ ಬೇಬಿ ಫಾರ್ಮೇಶನ್ ಆಗಲು ಸಾಧ್ಯ. ಅದೇ ಇವಾಗ ಏನಾದ್ರೂ ಈ ಟ್ಯೂಬ್ ಅಲ್ಲಿ ಬ್ಲಾಕೇಜ್ ಏನಾದ್ರೂ ಇದ್ರೆ, ಇವೊಂದೋ ನಿಮ್ಗೆ ಸಾಕಷ್ಟು ಎಗ್ಸ್ ಇದ್ರೂನು, ಎಗ್ ರಿಲೀಸ್ ಆದ್ರೂ ಸಹ, ಮತ್ತೆ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಅನಾಲಿಸಿಸ್ ಅಲ್ಲಿ, ಸೆಮೆನ್ ಅನಾಲಿಸಿಸ್ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಎಲ್ಲಾದ್ರೂ ನಾರ್ಮಲ್ ಇತ್ತು ಅಂತಂದ್ರೂ ಸಹ, ಬಟ್ ಈ ಟ್ಯೂಬ್ ಬ್ಲಾಕೇಜ್ ಆಗಿದೆ, 2 ಟ್ಯೂಬ್ ಬ್ಲಾಕೇಜ್ ಆಗಿದೆ ಅಂತಂದ್ರೆ ಅಗೇನ್ ಪ್ರೆಗ್ನೆನ್ಸಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ, ಪ್ರೆಗ್ನೆನ್ಸಿ ನಿಲ್ಲಲ್ಲ. ಓಕೆನಾ? ಸೊ ಹಾಗಾಗಿ ಈ ಟ್ಯೂಬ್ ಪೇಟೆನ್ಸಿನ ನಾವು ನೋಡ್ತೀವಿ. ಅಂದ್ರೆ HST, ಹಿಸ್ಟೆರೋ ಸ್ಯಾಲ್ಪಿಂಗೋಗ್ರಫಿ ಅಥವಾ ಸಲೈನ್ ಸ್ಯಾಲ್ಪಿಂಗೋಗ್ರಫಿ ಮುಖಾಂತರ ಈ 2 ಟ್ಯೂಬ್ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ. 2 ಚೆನ್ನಾಗಿದ್ಯಾ, ಬ್ಲಾಕೇಜ್ ಏನು ಇಲ್ವಾ ಅಂತ. ಇನ್ ಕೇಸ್ ಯಾವುದೇ ರೀತಿಯಂತ ಬ್ಲಾಕೇಜ್ ಇಲ್ಲ ಅಂತ ಅಂದ್ರೆ, ಅಥವಾ ಅಟ್ಲೀಸ್ಟ್ 1 ಟ್ಯೂಬ್ ಆದ್ರೂ ಚೆನ್ನಾಗಿದೆ, ಯಾವುದೇ ರೀತಿಯಂತ ಬ್ಲಾಕೇಜ್ ಇಲ್ಲ ಅನ್ನೋದಾದ್ರೆ, ನೆಕ್ಸ್ಟ್ ಬರ್ತಕ್ಕಂತಹ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಇಂಟ್ರಾ ಯೂಟ್ರೈನ್ ಇನ್ಸಮಿನೇಷನ್ ಅಂತಂದ್ರೆ IUI. ಅಗೇನ್ ಇದನ್ನ ಯಾವುದೋ ಒಂದು ದೊಡ್ಡ ಆಪರೇಷನ್ ತರ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ. ಅಗೇನ್ ಇದು ಆ ರೀತಿದಲ್ಲ. ಇದ್ರಲ್ಲೂ ಸಹ ನಾವು ನಿಮ್ಗೆ ಎಗ್ ಬಿಡುಗಡೆ ಆಗೋದಿಕ್ಕೆ ಓವ್ಯುಲೇಷನ್ ಇಂಡಕ್ಷನ್ ನ ಮಾಡ್ತೀವಿ. ಎಗ್ ದೊಡ್ಡದಾಗೋದಕ್ಕೆ, ಎಗ್ ರಪ್ಚರ್ ಆಗೋದಕ್ಕೆ ಮೆಡಿಕೇಶನ್ ನ ಕೊಡ್ತೀವಿ. ತದನಂತರ ಅದೇ ಅಗೈನ್ ಎಗ್ ಒಂದು ನಿರ್ದಿಷ್ಟ ಸೈಜ್ಗೆ ಬಂದಾಗ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು, ಈ ಇಂಜೆಕ್ಷನ್ ನ ನಂತರ ಒಂದು ಅರೌಂಡ್ 36 ತಾಸಿನ ನಂತರ ನಿಮ್ಮ ಹಸ್ಬೆಂಡ್ ನ ಸೆಮೆನಿನ ತಗೊಂಡು, ಆ ಸೆಮೆನ್ ಏನಿದೆ ಅದನ್ನ ಪ್ರೊಸೆಸಿಂಗ್ ಮಾಡಿ, ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿ, ಸೆಮೆನ್ದು ಕಾನ್ಸಂಟ್ರೇಷನ್ ನ, ಸ್ಪರ್ಮ್ ಕಾನ್ಸಂಟ್ರೇಷನ್ ನ ಹೆಚ್ಚು ಮಾಡಿ, ಒಂದು ಕ್ಯಾಥಿಟರ್ ಮುಖಾಂತರ ನಿಮ್ಮ ಗರ್ಭಕೋಶದ ಒಳಗಡೆ ಈ ಸ್ಪರ್ಮ್ ಏನಿದೆ, ಈ ಸೆಮೆನ್ ಏನಿದೆ ಅದನ್ನ ಬಿಡುಗಡೆ ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ಇದೊಂದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಪ್ರೊಸೀಜರ್ ಆಯ್ತು. ಈಗ ಈ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಪ್ರೊಸೀಜರು ನೀವು ನ್ಯಾಚುರಲ್ ಆಗೇ ಟ್ರೈ ಮಾಡೋದಕ್ಕೂ ಮತ್ತೆ IUIಗೂ ಕಂಪೇರ್ ಮಾಡಿದ್ರೆ ಒಂದು 10 to 20% ಸಕ್ಸಸ್ ರೇಟ್ ಇರುತ್ತೆ. ಈಗ ನೀವು IUI ಮಾಡಿಸ್ಕೊಂಡ ನಂತರ ನಿಮ್ಗೆ 100% ಪ್ರೆಗ್ನೆನ್ಸಿ ನಿಲ್ಲುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಓಕೆನಾ? ಯಾಕಂತಂದ್ರೆ ಇದು ಅಗೇನ್ ನಿಮ್ಮ ಎಗ್ ಕ್ವಾಲಿಟಿ ಮೇಲೆ ಮತ್ತೆ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್, ಓಕೆ ಮೇಡಮ್ ನೀವು ಟ್ಯೂಬ್ ಟೆಸ್ಟ್ ಮಾಡಿಸಿದ್ರಿ, ಈಗ 2 ಟ್ಯೂಬಲ್ ಬ್ಲಾಕೇಜ್ ಬಂದ್ರೆ ಏನ್ ಮಾಡೋದು ಅಂತ ನೋಡಿ. ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕೇಜ್ ಅಂತಂದ್ರೆ ಈಗ ಗರ್ಭನಾಳದಲ್ಲೇ ಹಲವಾರು ಪಾರ್ಟ್ಸ್ ಇರುತ್ತೆ, ಹಲವಾರು ಭಾಗಗಳು ಇರುತ್ತೆ. ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕೇಜ್ ಅಂದ್ರೆ ಗರ್ಭಕೋಶದ ಹತ್ರಕ್ಕೆ ಏನಾದ್ರೂ ಬ್ಲಾಕೇಜ್ ಇದ್ರೆ ಅದನ್ನ ಹಿಸ್ಟೆರೋಸ್ಕೋಪಿಕ್ ಮುಖಾಂತರ, ಗರ್ಭಕೋಶದ ಒಳಗಡೆದ ಮುಖಾಂತರ ಕ್ಯಾನ್ಯುಲೇಷನ್ ಅಂತ ಮಾಡಬಹುದು. ಓಕೆನಾ? ಅದು ಬಿಟ್ಟು 2 ಡಿಸ್ಟಲ್ ಬ್ಲಾಕೇಜ್ ಇದೆ ಅಥವಾ ಹೈಡ್ರೋಸ್ಯಾಲ್ಪಿಂಗ್ಸ್ ಇದೆ ಅಂತ ಅಂದ್ರೆ ಅಂಥವರಿಗೆ ನೆಕ್ಸ್ಟ್ ಆಪ್ಷನ್, ನೀವು ಸಾಕಷ್ಟು ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸ್ಕೊಂಡಿದ್ದೀರಿ, IUIನೂ ಮಾಡಿಸ್ಕೊಂಡಿದ್ದೀರಿ, ಅವಾಗ್ಲೂ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತಂದ್ರೆ ಇದರ 2ರ ನಂತರ ಬರ್ತಕ್ಕಂಥದ್ದು IVF ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ನಿಮ್ಗೆ ಪೀರಿಯಡ್ಸ್ ಆದಂತ 2ನೇ ದಿನ 3ನೇ ದಿನಕ್ಕೆ ಕರಿತೀವಿ. ಸ್ಕ್ಯಾನ್ ಮಾಡಿ ನೋಡಿ, 3ನೇ ದಿನದಿಂದನೇ ಇಂಜೆಕ್ಷನ್ಸ್ ನ ಸ್ಟಾರ್ಟ್ ಮಾಡ್ತೀವಿ. ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಪ್ರತಿ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಬರೋದಿಕ್ಕೆ ಹೇಳ್ತೀವಿ. ಸ್ಕ್ಯಾನಿಂಗ್ ನಲ್ಲಿ ಅಗೇನ್ ಒಂದು ನಿರ್ದಿಷ್ಟ ಎಗ್ಸ್ ಡೆವಲಪ್ ಆಗಿದೆ ಅಂತ ಅಂದಾಗ ಅಗೇನ್ ಅದಕ್ಕೆ ಟ್ರಿಗರ್ ಇಂಜೆಕ್ಷನ್ ನ ಕೊಟ್ಟು ಮೊಟ್ಟೆನ ನಾವು ರಿಟ್ರೀವ್ ಮಾಡ್ತೀವಿ, ಅಂದ್ರೆ ಎಗ್ ಪಿಕಪ್ ಮಾಡ್ತೀವಿ. ಈ ಪಿಕಪ್ ಆದಂತ ಎಗ್ಸ್ಗೆ ನಿಮ್ಮ ಹಸ್ಬೆಂಡ್ ಇಂದ ತೆಗೆದಂತಹ ಸೆಮೆನ್ನ ಜಂಟಿ ಮಾಡಲಾಗುತ್ತೆ. ಈ ಜಂಟಿ ಮಾಡಾದ ನಂತರ ಯಾವಾಗ ಬ್ಲಾಸ್ಟೋಸಿಸ್ಟ್ ಏನ್ ಫಾರ್ಮ್ ಆಗುತ್ತಲ್ಲ ಅದನ್ನ ಈ ಭ್ರೂಣನ ತೆಗೆದು ತಾಯಿಯ ಗರ್ಭಕೋಶದ ಒಳಗಡೆ ಇಡಲಾಗುತ್ತೆ. ಈ ಭ್ರೂಣ ಕೆಲವೊಬ್ಬರಿಗೆ 1 ಇಡ್ತಾರೆ, ಕೆಲವೊಬ್ಬರಿಗೆ 2, ಕೆಲವೊಬ್ಬರಿಗೆ 3, ಹೀಗೆ ಡಿಪೆಂಡಿಂಗ್ ಫ್ರಮ್ ಕೇಸ್ ಟು ಕೇಸ್ ಎಂಬ್ರಿಯೋ ಕ್ವಾಲಿಟಿ ಅದನ್ನೆಲ್ಲದನ್ನು ನೋಡ್ಕೊಂಡು ಇಡಲಾಗುತ್ತೆ. ಓಕೆನಾ? ಸೊ ಇದಕ್ಕೆ ಈ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಗೇನ್ ಇದು ಇನ್ನೂ ಹೆಚ್ಚಿನ ಪ್ರೊಸೆಸ್ ಎಲ್ಲ ಬರುತ್ತೆ. ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಈಗ ಕೆಲವೊಬ್ಬರಿಗೆ ಎಗ್ ರಿಸರ್ವ್ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ ಅಥವಾ ಅವರಿಗೆ ಎಗ್ಸ್ ಇರಲ್ಲ. ಇನ್ ಕೇಸ್ ನಿಮ್ಮ ಹಸ್ಬೆಂಡ್ ಅಲ್ಲಿ ಸೆಮೆನ್ ಅನಾಲಿಸಿಸ್ ಅಲ್ಲಿ ತೀರಾ ತೊಂದರೆ ಆಗಿದ್ದು, ಸ್ಪರ್ಮ್ಸ್ ಇಲ್ಲ ಅಂತಂದ್ರೆ, ಅದರಲ್ಲಿ ಏನಾದ್ರೂ ತೀರಾ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ಅವಾಗ ನೀವು ಡೋನರ್ ಎಗ್ ಅಥವಾ ಡೋನರ್ ಸ್ಪರ್ಮ್ನು ಸಹ ತಗೊಂಡು ಪ್ರೆಗ್ನೆನ್ಸಿನ ಮಾಡ್ಕೋಬಹುದಾಗಿರುತ್ತೆ IVF ಮುಖಾಂತರ. ಓಕೆನಾ? ಇದು ಅಲ್ಲದೆ 4ನೇದಾಗಿ ಏನು ಅಂತಂದ್ರೆ ನೋಡಿ, ಇವಾಗ ಮೊದಲು ನೀವು ಸ್ಕ್ಯಾನ್ ಮಾಡಿ ನೋಡಿಸ್ತೀರಾ.
ಅಲ್ವಾ. ಈಗ ಟ್ರೈ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತಂದ್ರೆ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಈ ಸ್ಕ್ಯಾನಿಂಗ್ ನಲ್ಲಿ ಏನಾದ್ರೂ ಪಾಲಿಪ್ ಇತ್ತು ಗರ್ಭಕೋಶದ ಒಳಗಡೆ, ಎಂಡೋಮೆಟ್ರಿಯಲ್ ಪಾಲಿಪ್ ದುರ್ಮಾಂಸ ಬೆಳ್ಕೊಂಡಿದೆ ಅನ್ನೋದಾದ್ರೆ, ಅಥವಾ ಒಳಪದರಕ್ಕೆ ಅಂಟುಕೊಂಡಂಗೆ ಯಾವುದೇ ರೀತಿಯಂತ ಫೈಬ್ರಾಯ್ಡ್ ಇದೆ ಅನ್ನೋದಾದ್ರೆ, ಅಥವಾ ಗರ್ಭಕೋಶದ ಮಧ್ಯದಲ್ಲಿ ಯಾವುದೇ ರೀತಿಯಂತ ಸೆಪ್ಟಮ್ ಏನಾದ್ರೂ ಇದೆ, ಅಥವಾ ಎಂಡೋಮೆಟ್ರಿಯೋಸಿಸ್ ತರ ಇದೆ ಅನ್ನೋದಾದ್ರೆ, ಅವಾಗ ನಿಮ್ಗೆ ಮಿನಿಮಲ್ ಸರ್ಜರೀಸ್ ಬೇಕಾಗುತ್ತೆ. ಈ ಪಾಲಿಪ್ನ ತೆಗೆಯೋದಿಕ್ಕೆ, ಅಥವಾ ಫೈಬ್ರಾಯ್ಡ್ನ ತೆಗೆಯೋದಿಕ್ಕೆ, ಅಥವಾ ಈ ಗೋಡೆಯನ್ನ ತೆಗೆಯೋದಿಕ್ಕೆ ಸರ್ಜರೀಸ್ ಬೇಕಾಗುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತಂದ್ರೆ ಗರ್ಭನಾಳ ಫಾಲೋಪಿಯನ್ ಟ್ಯೂಬ್ ಒಳಗಡೆ ಇನ್ಫೆಕ್ಷನ್ ಆಗಿ ನೀರು ತುಂಬಿಕೊಂಡಿದೆ ಅನ್ನೋದಾದ್ರೆ, ಅವಾಗ ಆ ಫಾಲೋಪಿಯನ್ ಟ್ಯೂಬ್ ಸ್ಯಾಲ್ಪಿಂಜೆಕ್ಟಮಿ ಮಾಡಿ ತದನಂತರ ನೀವು IVF ನ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ. ಯಾಕಂತಂದ್ರೆ ಹೈಡ್ರೋಸ್ಯಾಲ್ಪಿಂಗ್ಸ್ ನ ಹಂಗೆ ಇಟ್ಕೊಂಡು IVF ಮಾಡಿಸ್ಕೊಳ್ಳೋದ್ರಿಂದ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ ಆ ಕಾರಣಕ್ಕೆ. ಓಕೆನಾ. ಸೊ ಈ ಮಾಹಿತಿ ಎಲ್ಲ ನಿಮ್ಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.